ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿವಕೀರ್ತಿ ಶೃಂಗ ಯೂಟ್ಯೂಬ್ ವಾಹಿನಿಯನ್ನು. ನಾನು ನಿಮ್ಮ ಶಿವ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾನು ರೆಡಿಯಾಗಿದ್ದೆಲ್ಲ ನೋಡಿದ್ರಿ. ಸೊ ಏನೇನು ಪ್ಯಾಕ್ ಮಾಡಿಕೊಂಡೆ, ಏನು ಎತ್ತ ಅಂತ ಅಂದ್ಬಿಟ್ಟು. ಬಟ್ ಅಲ್ಲಿಂದ ಈಚೆಗೆ ಸೊ ನಮಗೂ ಸ್ವಲ್ಪ ಟೈಮ್ ಕೊಡೋಣ ಅನ್ನೋ ಉದ್ದೇಶದಿಂದ ನಾನು ವಿಡಿಯೋ ಮಾಡಲಿಲ್ಲ. ಸೊ ಇವಾಗ ನಾವು ನಿಯರ್ ಟು ಚಿಕ್ಕಮಂಗ್ಳೂರಿನಲ್ಲಿದ್ದೀವಿ. ನಾನು ಮತ್ತು ರಘು ವೈಫ್, ಅವ್ರ ತಾಯಿ ಕೂಡ ಇದ್ದಾರೆ. ಸೊ ಇವಾಗ ಇಲ್ಲಿ ಚಿಕ್ಕಮಂಗ್ಳೂರಿನಲ್ಲಿ ಎಷ್ಟು ಫಾಗ್ ಇದೆ, ಎಷ್ಟು ಇಬ್ನಿ ಅಲ್ಲ, ಎಸ್ ಇಬ್ನಿನೇ, ಬಟ್ ಇದೊಂಥರ ಹೊಗೆ ಇಬ್ನಿ. ಸೊ ಚೆನ್ನಾಗಿದೆ ನೋಡೋದಕ್ಕೆ. ಇದನ್ನು ತೋರಿಸೋಣ ಅಂತ ಅಂದ್ಬಿಟ್ಟಿನಿ. ನಿದ್ದೆ ಹೋಗ್ತಿದ್ದೊಂದು ಸಡನ್ ಆಗಿ ಎದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಸಮಯ ತೋರಿಸ್ತೀನಿ. ಸಮಯ ಬಂದು 5 ಗಂಟೆ 3 ನಿಮಿಷ. ಈ ಫಾಗ್ ಇರೋದ್ರಿಂದ ಯಾವ ವೆಹಿಕಲ್ ಬರ್ತಾ ಇದೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಆದರೂ ಇಟ್ಸ್ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ತೋರಿಸ್ತೀನಿ ನಿಮಗೆ. ನೋಡಿ, ಫಾಗ್ ಇರೋದ್ರಿಂದ ಮುಂದೆ ಏನು ವೆಹಿಕಲ್ ಹೋಗ್ತಾ ಇದೆ ಬರ್ತಾ ಇದೆ ಅಂತ ಏನು ಎತ್ತ ಅಂತಲೂ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ಪಾರ್ಕಿಂಗ್ ಲೈಟ್ನ ಹಾಕ್ಕೊಂಡು, ಸೊ ಯಾರು ಫಾಗಲ್ಲಿ ಓಡಿಸುವಂಥವ್ರು ಇದ್ದರೆ ಪಾರ್ಕಿಂಗ್ ಲೈಟ್ನ ಹಾಕ್ಕೊಂಡು ಓಡಿಸಿ. ಇಲ್ಲೊಂದು ಸ್ವಲ್ಪ ಫಾಗ್ ಕಡಿಮೆ ಆಯಿತು. ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ಚಿಕ್ಕಮಂಗ್ಳೂರಿಗೆ? 1 ಅವರ್ ಆಗುತ್ತೆ ರೀಚ್ ಆಗೋದಕ್ಕೆ ಲೊಕೇಶನ್ಗೆ, ಮುಳ್ಳಯ್ಯನಗಿರಿ. ನಾವಿಲ್ಲಿ ಕಷ್ಟಪಡ್ಕೊಂಡು ಗಾಡಿ ಅಲ್ಲಿ ಸಾಕಾಗಿದೆ. ನಾನೆಲ್ಲ ರಘು ಓಡಿಸ್ತಾರೆ. ಹಾಯ್ ಹೇಳಿದ್ನಲ್ಲಪ್ಪ ಹಾಯ್ ಅಂತ. ನೋಡಿ ಅಲ್ಲೇ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ಫಾಗ್. ಕಣ್ಣು ಲೈಟ್ ಬೆಳಕಿಗೆ ವಾವ್ ಸಕ್ಕದಾಗಿದೆ. ಒಳ್ಳೆ ವ್ಯೂ ತೋರಿಸ್ತೀನಿ. ವೆಯ್ಟ್ ಇದೊಂದು 20 ಮಿನಿಟ್ಸ್ 30 ಮಿನಿಟ್ಸ್ ಬಿಟ್ಕೊಂಡು ನೋಡಿ, ಕಂಪ್ಲೀಟ್ಲಿ ಬೆಳಕಾಗಿರುತ್ತೆ. ಸೊ ಅವಾಗ ಇನ್ನೂ ಸಕ್ಕದಾಗಿ ಕಾಣಿಸ್ತಾ ಇರುತ್ತೆ. ಸೊ ನೋಡಿದ್ರೆ ಮಲೆನಾಡು ಏನಕ್ಕೆ ಫೇಮಸ್ ಅಂತ ಗೊತ್ತಿರುತ್ತೆ ಎಲ್ಲ ವೀಕ್ಷಕರು. ಸೊ 30 ಮಿನಿಟ್ಸ್ ಕಂಪ್ಲೀಟ್ಲಿ ಬೆಳಕಾದಾಗ ಸಕ್ಕದಾಗಿ ಕಾಣಿಸುತ್ತೆ. ಇಲ್ಲಿಬ್ರು ನೋಡಿ ಹೆಂಗೆ ನಿಂತು ಹೊಡಿತಾ ಇದ್ದಾರೆ. ಕತ್ಲೆ ಕಾಣಿಸ್ತಿಲ್ಲ. ಹಿಂದೆಗಡೆ ಲೈಟ್ ಇದೆಯಪ್ಪ. ಹಿಂದೆಗಡೆ ಎಲ್ಲ ಲೈಟ್ ಹತ್ತಿಲ್ಲ. ಅದು ಯಾಕೋ ಶೆಲ್ಟರ್ ಡೌನ್ ಆಗಿದೆ ಅನ್ಸುತ್ತೆ. ಆ್ಯಕ್ಚುಲಿ ಹಿಂದೆಗಡೆ ಲೈಟು ಶೆಲ್ ಡೌನ್ ಆಗಿದೆ. ಮೇ ಬಿ ಇವ್ರುಗಳೇ ಏನೋ ಮಾಡಿರ್ತಾರೆ, ನಮ್ಮ ತೋರಿಸ್ತಾರೆ ಅಂದ್ಕೊಂಡು. ಕತ್ಲೆಯಲ್ಲಿ ಕಾಣಿಸ್ತಿಲ್ಲ. ಸೊ ಟಾರ್ಚ್ ಇದೆಯಲ್ಲ, ನಾನು ನೋಡಿ ಇದು ಮೌಲ್ಯ ಅವರ ತಂಗಿ. ಮೌಲ್ಯರಮ್ಮ ನೋಡಿ ಎಷ್ಟು ಹೆಂಗಾಗಿದ್ದಾರೆ. ಚಳಿ ಎಲ್ಲ ಬೆಡ್ಶೀಟ್ ಎಲ್ಲ ತಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾರೆ. ಹಾಗೆ ಫಾಗ್ ಜೊತೆ ಹೋಗ್ತಾ ಒಂದು ಊರು ಸಿಕ್ತು. ಊರಲ್ಲಿ ನೋಡಿಕೊಂಡು ಬ್ಯೂಟಿಫುಲ್ ಆಗಿತ್ತು. ಅದೇ ರೀತಿ ಈಗೇನು ಪ್ರಕೃತಿ ಮಡಿಲಿಗೆ ಬಂದ್ವಿ. ಆ ಮರಗಳ ಮಧ್ಯೆ ಇರುವಂಥ ಮಧ್ಯ ಮನೆಗಳು ಒಳ್ಳೆ ಸಕ್ಕತ್ತಾಗಿತ್ತು. ಇದೊಂಥರ ನೋಡಿ, ಮರಗಳ ಮಧ್ಯೆ ಒಂಥರ ಗುಹೆ ಥರ ಹೋದಂಗೆ ಏನೋ ಒಂಥರ ಫೀಲ್ ಆಗ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು. ಲೈಕ್ ಇದ್ದರೆ ಪ್ರಕೃತಿ ಮಡ್ಲಲ್ಲೇ ಇರಬೇಕು ಅನ್ನುವಷ್ಟು ಏನೋ ಒಂಥರ ಆಸೆ ಆಗ್ತಾಯಿತ್ತು. ನೋಡಿ, ಈ ಬೆಟ್ಟ, ಈ ಮರ, ಈ ತಂಗಾಳಿ, ಓ ಮೈ ಗಾಡ್. ಇಲ್ಲಿ ನೋಡಿ, ಸೂರ್ಯ ಎಷ್ಟು ಕೆಂಪು ಕಾಣಿಸ್ತಾ ಇದ್ದಾನೆ. ಬೆಟ್ಟದ ಪಕ್ಕ ಮುದ್ದಾಗಿ ರೆಡ್ ಹಾಕಿ ಕಾಣಿಸ್ತಾ ಇದ್ದಾನೆ. ವಾವ್, ತುಂಬಾ ಬ್ಯೂಟಿಫುಲ್ ಆಗಿದೆ. ಎಲ್ಲ ಪೋಸ್ಟ್ ಕೊಡಿ. ನಾನು ಮಾತಾಡೋಕ್ಕಾಗ್ತಾಯಿಲ್ಲ. ನಾನು ಆಮೇಲೆ ಎಡಿಟ್ ಮಾಡ್ಕೋತೀನಿ ವಾಯ್ಸು. ಹಾಯ್ ಗುಡ್ ಮಾರ್ನಿಂಗ್, ಶುಭೋದಯ. ಸೊ ನೋಡಿ, ಬೆಳಗ್ಗೆ ಎಷ್ಟು ಚೆನ್ನಾಗಿದೆ ಎಲ್ಲ ವೆದರ್. ಸೂರ್ಯನ ತೋರ್ಸೋಣ, ನಡೆಯೋ ಬೇಗ ಹೊಟ್ಟೋಗುತ್ತೆ. ರೆಡ್ಗೆ ಇದ್ದಾನೆ ಸೂರ್ಯ ಅಲ್ವಾ, ಅಲ್ಲಿ ಕಾಣಿಸ್ತಿತ್ತು. ಅಲ್ವಾ, ಸೂರ್ಯ ಅಲ್ಲಿ ರೆಡ್ ಕಾಣಿಸ್ತಿತ್ತಲ್ಲ.
ಅಟ್